ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಇವತ್ತಿನ ಬಹಳಷ್ಟು ಮಕ್ಕಳಲ್ಲಿ ಅಪೌಷ್ಟಿಕತೆ, ಬೊಜ್ಜು, ಹಸಿವಾಗದೇ ಇರೋದು, ಹೀಗೆ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ಅಡುಗೆ ಮನೆ. ಹೌದು, ಈ ನಮ್ಮ ಅಡುಗೆ ಮನೆಯನ್ನು ಆರೋಗ್ಯದ ಅರಮನೆಯನ್ನಾಗಿಸ್ಕೊಂಡು ನಮ್ಮ ಮಕ್ಕಳಲ್ಲಿ ಉತ್ತಮವಾದಂತಹ ಆಹಾರ ಶೈಲಿಯನ್ನು ಯಾವ ರೀತಿಯಲ್ಲಿ ರೂಢಿಸಬೇಕು ಅನ್ನೋದನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದಂತಹ ಡ್ರೈ ಫ್ರೂಟ್ಸ್, ಬಾದಾಮಿ ಇರಬಹುದು, ಕಡಲೆ ಬೀಜ ಆಗಿರಬಹುದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದನ್ನು ಕೊಡೋಕ್ಕಾಗುತ್ತೋ ಅದನ್ನು ಕೊಡಿ. ಇದರಿಂದ ಮಕ್ಕಳ ಮೆದುಳಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ಕುಡಿಯೋಕ್ಕೆ ಅವರಿಗೆ ನಿಮ್ಮ ಮಾರ್ಕೆಟಲ್ಲಿ ಸಿಗುವಂತಹ ರೆಡಿಮೇಡ್ ಪೌಡರ್ಗಳು ಏನಿರುತ್ತೆ ಅದರ ಬದಲು ಮನೆಯಲ್ಲೇ ತಯಾರಿಸಿದಂತಹ ರಾಗಿ ಮಾಲ್ಟನ್ನು ಕೊಡಿ. ಏನೂ ಇಲ್ಲ ಅಂತಂದರೆ ಪ್ಲೇನ್ ಮಿಲ್ಕನ್ನು ಕೊಡಿ. ಯಾಕೆ ಅಂದರೆ ಈ ರೆಡಿ ಪೌಡರ್ಗಳನ್ನು ಏನು ತರ್ತೀರಾ ಇದರಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ. ನಂತರ ತಿಂಡಿಯ ಬಗ್ಗೆ ಅಂತೂ ಹೇಳಲೇಬೇಕು. ಆದಷ್ಟು ಈ ಬ್ರೆಡ್ ಇರಬಹುದು, ಸ್ಯಾಂಡ್ವಿಚ್ ಇರಬಹುದು, ಇದನ್ನು ಯೂಸ್ ಮಾಡಬೇಡಿ. ಕೆಲವೊಂದು ಸಲ ಈ ಅಡುಗೆ ಮನೆಯಲ್ಲಿ ತಿಂಡಿಯನ್ನು ತಯಾರಿಸೋದು ಅಂತಂದರೆ ನಮ್ಮ ಸಮಯ ವೇಸ್ಟ್ ಆಗ್ತಾ ಇದೆ ಅಂತ ನಮಗನ್ಸುತ್ತೆ. ಕೆಲವೊಮ್ಮೆ ಅಂತೂ ನಮಗೆ ನಮ್ಮ ಜೀವನದ ಎಲ್ಲ ಭಾಗವನ್ನು ಅಡುಗೆ ಮನೆಯಲ್ಲೇ ಕಳೀತಾ ಇದ್ದೀವೇನೋ ಅನ್ನುವಂಥ ಫೀಲ್ ಕೂಡ ಹೆಣ್ಣುಮಕ್ಕಳಿಗೆ ಆಗುತ್ತೆ. ಆದರೆ ದಯವಿಟ್ಟು ಇದನ್ನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ ನಮ್ಮ ಮಕ್ಕಳಿಗಾಗಿ ನಾವು ಮಾಡುವಂತಹ ಸಹಾಯ ಇದು. ನಮ್ಮ ಮಕ್ಕಳು ಲೈಫ್ ಲಾಂಗ್ ಹೆಲ್ದಿಯಾಗಿ ಬದುಕಬೇಕು ಅಂತ ಆದರೆ ಈ ಒಂದು ಚಿಕ್ಕ ಸಹಾಯವನ್ನು ನಾವು ಮಾಡ್ಬೋದಲ್ವಾ? ಹಾಗಾಗಿ ಅಡುಗೆ ಮನೆಯನ್ನು ಸೆರೆಮನೆ ಅಂತ ಫೀಲ್ ಮಾಡ್ಕೊಳ್ಳೋದನ್ನು ಇವತ್ತೇ ಬಿಟ್ಬಿಡಿ. ಅದರಲ್ಲೂ ಕೆಲವೊಂದು ಪ್ರಾಂತ್ಯದಲ್ಲಿ ಏನಾಗಿರುತ್ತೆ ಅಂದರೆ ಅಕ್ಕಿ ಇರಬಹುದು ಅಥವಾ ಗೋಧಿ ಇರಬಹುದು, ಯಾವುದೋ ಒಂದು ವಸ್ತುವನ್ನು ಮಾತ್ರ ಯೂಸ್ ಮಾಡಿಕೊಂಡು ನಾವು ಪದಾರ್ಥಗಳನ್ನು ತಯಾರಿಸ್ತೀವಿ. ಇದರಿಂದ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳು ಕೂಡ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಿ, ಫಾರ್ ಎಕ್ಸಾಂಪಲ್ ಈಗ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ದೋಸೆಯನ್ನು ತಯಾರು ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಅದರ ಜೊತೆಗೆ ನೀವು ತರಕಾರಿಗಳನ್ನು, ಕಾಳನ್ನು ಯೂಸ್ ಮಾಡಿ ಒಂದು ಸಾಗುವನ್ನು ಮಾಡಿ. ಇದರಿಂದ ಮಕ್ಕಳಿಗೆ ಎಲ್ಲ ಪೌಷ್ಟಿಕಾಂಶಗಳು ಕೂಡ ಸಿಕ್ಕದ ಹಾಗೆ ಆಗುತ್ತೆ. ಯಾವುದೇ ಒಂದು ತಿಂಡಿಯನ್ನು ಹೊರಗಡೆಯಿಂದ ತರ್ತಾ ಇದ್ದೀರಾ ಅಂತಂದರೆ ಮೊದಲು ನೀವು ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡಿ. ಯಾವೆಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಆ ತಿಂಡಿಯನ್ನು ತಯಾರಿಸಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಮೈದಾ ಅಂತ ಇತ್ತು ಅಂತಂದರೆ ಆ ತಿಂಡಿಯನ್ನು ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಮೈದಾ ಆರೋಗ್ಯಕ್ಕೆ ಒಳ್ಳೇದು ಅಲ್ಲವೇ ಅಲ್ಲ. ಈ ಬೇಕ್ರಿ ಐಟಮ್ಗಳಂತೂ 90% ಮೈದಾದಿಂದನೇ ತಯಾರು ಮಾಡಿರೋದ್ರಿಂದ ಬೇಕ್ರಿ ವಸ್ತುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಸಾಫ್ಟ್ ಡ್ರಿಂಕ್ಸ್, ಅದರ ಬದಲಾಗಿ ನೀವು ಮನೆಯಲ್ಲೇ ಅವರಿಗೆ ರಾಗಿ ಮಾಲ್ಟನ್ನು ತಯಾರಿಸ್ಕೊಡಿ, ಇಲ್ಲ ನಿಂಬೆ ಜ್ಯೂಸನ್ನು ಮಾಡಿಕೊಡಿ, ಎಳ್ಳಿನ ಜ್ಯೂಸನ್ನು ಮಾಡಿಕೊಡಿ. ಇನ್ನು ನೀವು ಮಲೆನಾಡವರೇ ಆದ್ರಂತೂ ನಿಮಗೆ ತಂಬುಳಿ ಬಗ್ಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ. ನಮ್ಮಲ್ಲಿ ಅನೇಕ ರೀತಿಯಾದಂತಹ ಸೊಪ್ಪುಗಳು ಸಿಗತ್ತೆ. ಫಾರ್ ಎಕ್ಸಾಂಪಲ್ ವಿಟಮಿನ್ ಸೊಪ್ಪು ಅಂತ ಇರುತ್ತೆ, ಚಕ್ರಮುನಿ, ಬ್ರಾಹ್ಮಿ ಅಂತ ಇರುತ್ತೆ, ಹೀಗೇ ಹಲವು ಸೊಪ್ಪುಗಳಿರುತ್ತೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅಡುಗೆ ಮನೆಯಲ್ಲಿ ತಂಬುಳಿಯನ್ನು ತಯಾರಿಸ್ಕೊಳ್ಳಿ. ನೀವು ಬೇರೆ ಪ್ರಾಂತ್ಯದವರಾದರೆ ಈಗಂತೂ ಯೂಟ್ಯೂಬ್ ಅನ್ನುವಂತಹ ವರದಾನ ಇದ್ದೇ ಇದೆ. ಅದನ್ನು ನೋಡಿಕೊಂಡು ಈ ತಂಬುಳಿಯನ್ನು ನಿಮ್ಮ ಅಡುಗೆಗಳಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನ್ಯಾಚುರಲ್ ಆದಂತಹ ಗ್ರೀನ್ ಕಲರ್ ಕೂಡ ಈ ತಂಬುಳಿಯಿಂದ ಬರುತ್ತೆ. ನಿಮ್ಮ ಮಕ್ಕಳು ಮೊದಲು ಇದನ್ನು ಇಷ್ಟಪಡದೇ ಇರಬಹುದು, ಆದರೆ ಒಂದು ಸಲ ನೀವು ಅವರಿಗೆ ಇದನ್ನು ಅಭ್ಯಾಸ ಮಾಡಿಸಿದ್ರೆ ಅವರ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಹೆಚ್ಚು ನೀರನ್ನು ಕುಡಿಯುವಂತಹ ಅಭ್ಯಾಸವನ್ನು ಮಾಡಿಸಿ. ಚಿಕ್ಕ ಮಕ್ಕಳಾದ್ರಂತೂ ನೀರನ್ನು ಕುಡಿಯೋದೇ ಇಲ್ಲ. ಹಾಗಾಗಿ ಅವರಿಗೆ ಒಂದು ಟಾಸ್ಕ್ ಕೊಟ್ಬಿಡಿ. ಒಂದು ಬಾಟಲಲ್ಲಿ, ಅದರಲ್ಲೂ ಸ್ಟೀಲ್ ಬಾಟಲನ್ನು ಯೂಸ್ ಮಾಡಿ, ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಆ ಬಾಟಲಲ್ಲಿ ನೀರು ಹಾಕಿ ಬೆಳಗಿಂದ ಸಂಜೆವರೆಗೂ, ಮಧ್ಯಾಹ್ನದವರೆಗೂ ಒಂದು ಟಾಸ್ಕನ್ನು ಕೊಡಿ, ನೀವು ಈ ಟೈಮಲ್ಲಿ ನೀರನ್ನು ಖಾಲಿ ಮಾಡಿ ಅಂತ. ಇದರಿಂದ ಮುಂದೆ ಅವರಿಗೆ ನೀರನ್ನು ಕುಡಿಯುವಂತಹ ಅಭ್ಯಾಸ ತಾನಾಗಿಯೇ ಆಗ್ತಾ ಹೋಗುತ್ತೆ. ಹಸಿ ತರಕಾರಿಗಳು, ಕ್ಯಾರೆಟ್ ಇರಬಹುದು, ಸೌತೆಕಾಯಿ ಇರಬಹುದು, ಇದನ್ನು ಡಿಸೈನ್ ಆಗಿ ಕಟ್ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ.
ಫ್ರೂಟ್ಸ್ ಕೂಡ ಹಾಗೇ ಡಿಸೈನ್ ಆಗಿ ಕಟ್ ಮಾಡಿಕೊಡಿ, ತಿಂತಾರೆ. ಜೊತೆಗೆ ಫ್ರೂಟ್ಸನ್ನು ತರಬೇಕಿದ್ರೆ ನೋಡ್ಕೊಳ್ಳಿ, ಸೀಸನಲ್ ಫ್ರೂಟ್ಸನ್ನು ಹೆಚ್ಚು ತೊಗೊಂಡು ಬನ್ನಿ. ಅಂದರೆ ಆ ಕಾಲಕ್ಕೆ ತಕ್ಕಂತೆ ಯಾವ್ಯಾವ ಫ್ರೂಟ್ಸ್ ನಿಮಗೆ ಸಿಗುತ್ತೋ ಅದನ್ನು ಯೂಸ್ ಮಾಡಿ. ಇಲ್ಲ ಅಂತಂದರೆ ಅಗೇನ್ ಪ್ರಿಸರ್ವೇಟಿವ್ಸನ್ನು ಯೂಸ್ ಮಾಡಿರ್ತಾರೆ. ನಿಮ್ಮ ಮಕ್ಕಳಿಗೆ ಕೊಟ್ಟರೂ ಕೂಡ ಮತ್ತೆ ಅದು ಹೆಲ್ತ್ಗೆ ಮಾರಕನೇ ಹೊರತು ಒಳ್ಳೆಯದು ಖಂಡಿತ ಅಲ್ಲ. ಗೆಡ್ಡೆ ಗೆಣಸುಗಳನ್ನು ತಿನ್ನೋದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ನಮ್ಮ ಮಲೆನಾಡಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಇಲ್ಲಿ ಮರಗೆಣಸು ಅಂತ ಸಿಗುತ್ತೆ, ಹಾಗೆಯೇ ಮರಗೆಸ ಅಂತ ಸಿಗುತ್ತೆ. ಅದನ್ನು ಈ ಮಳೆಗಾಲದ ಸಮಯದಲ್ಲಂತೂ ಪತ್ರೊಡೆ ಅನ್ನುವಂತಹ ರುಚಿಕರವಾದಂತಹ ತಿನಿಸನ್ನು ತಯಾರಿಸ್ತಾರೆ. ಹೀಗೆ ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ಫಾರ್ ಎಕ್ಸಾಂಪಲ್ ಕರಾವಳಿಯಲ್ಲಿ ಒಂದು ರೀತಿ ಇರುತ್ತೆ, ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿ ಇರುತ್ತೆ, ಮೈಸೂರು ಭಾಗವನ್ನು ತಗೊಂಡ್ರೆ ಇನ್ನೊಂದು ರೀತಿ ಇರುತ್ತೆ, ಬೆಂಗಳೂರು ಭಾಗ. ಹೀಗೇ ನೀವು ಯಾವ ಪ್ರಾಂತ್ಯದಲ್ಲಿ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ಆ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತಹ ಸಾಂಪ್ರದಾಯಿಕ ತಿನಿಸುಗಳನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಗೊತ್ತಿಲ್ಲ ಅಂತಂದರೆ ನಿಮ್ಮ ಹಿರಿಯರನ್ನು ಕೇಳಿ ತಿಳ್ಕೊಂಡು ಅದನ್ನು ಮಾಡಿ. ಯಾಕೆ ಅಂದರೆ ಆ ಪ್ರಾಂತ್ಯದಲ್ಲಿ ಯಾವುದರ ಪ್ರಾಮುಖ್ಯತೆ ಇರುತ್ತೋ ಅದನ್ನು ನೋಡಿಕೊಂಡು ನಮ್ಮ ಹಿರಿಯರು ಅದನ್ನು ರೂಢಿಸ್ಕೊಂಡಿರ್ತಾರೆ. ಹಾಗಾಗಿ ಅವರು ಉತ್ತಮವಾದಂತಹ ಆರೋಗ್ಯವನ್ನು ಕೂಡ ಬೆಳೆಸ್ಕೊಂಡಿರ್ತಾರೆ. ಅರಿಶಿಣ, ಪೆಪ್ಪರ್, ಕಾಳುಮೆಣಸು ಅಂತ ಕರಿತೀವಿ, ಶುಂಠಿ, ಜೀರಿಗೆ, ಕೊತ್ತಂಬರಿ, ಧನಿಯಾ ಅಂತ ಹೇಳ್ತೀವಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಆಗಾಗ ಮಕ್ಕಳಿಗೆ ಕಷಾಯವನ್ನು ಮಾಡಿಕೊಡಿ. ಇದರಿಂದ ಮಕ್ಕಳ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಚಾಕ್ಲೇಟ್ ಅಂದರೆ ಯಾವ ಮಕ್ಕಳಿಗೆ ತಾನೇ ಇಷ್ಟ ಇಲ್ಲ, ಅವರಿಗೆ ಪಂಚಪ್ರಾಣ. ಈ ಚಾಕ್ಲೇಟನ್ನು ಸಂಪೂರ್ಣವಾಗಿ ನಾವು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಚಾಕ್ಲೇಟನ್ನು ಕೊಡಬೇಕಿದ್ರೆ ಒಳ್ಳೆಯ ಕ್ವಾಲಿಟಿ ಚಾಕ್ಲೇಟ್ಗಳನ್ನು ಕೊಡಿ. ಕಲರ್ಫುಲ್ ಆಗಿರುವಂತಹ ಚಾಕ್ಲೇಟ್ಸನ್ನು ಅವಾಯ್ಡ್ ಮಾಡಿ. ರಾಸಾಯನಿಕ ಬಣ್ಣವನ್ನು ಉಪಯೋಗಿಸಿರ್ತಾರೆ, ಇದು ಮಕ್ಕಳ ಹೆಲ್ತ್ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಆಮೇಲೆ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ತಿಂಡಿಗೆ ಹತ್ತಿರ ಸಮಯ ಇದೆ ಅಥವಾ ಊಟದ ಸಮಯದಲ್ಲಿ ಕೊಡಬೇಡಿ. ಇದರಿಂದ ಮಕ್ಕಳಿಗೆ ಹಸಿವೆ ಆಗಲ್ಲ. ಜೊತೆಗೆ ನೀವು ಮಾಡಿರುವಂತಹ ಯಾವುದೇ ಫುಡ್ ಕೂಡ ಅವರಿಗೆ ಚಾಕ್ಲೇಟ್ಗೆ ಕಂಪೇರ್ ಮಾಡಿದರೆ ಇಷ್ಟ ಆಗೋದು. ಮಕ್ಕಳ ಅಂದಮೇಲೆ ಚಾಟ್ಸ್ ಅವರಿಗೆ ಇಷ್ಟ ಇದ್ದೇ ಇರುತ್ತೆ. ಬೀದಿ ಬದಿಯಲ್ಲಿ ಸಿಗೋ ಚಾಟ್ಸನ್ನು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡಿಕೊಡಿ. ಇದರಿಂದ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ. ಕೆಲವೊಮ್ಮೆ ಅನಿವಾರ್ಯ ಸಂದರ್ಭದಲ್ಲಿ ಪಾರ್ಸಲ್ ಕೂಡ ಅನಿವಾರ್ಯ ಆಗಿಬಿಡುತ್ತೆ. ಆ ಟೈಮಲ್ಲಿ ಬಿಸಿಯಾದಂತಹ ಪದಾರ್ಥವನ್ನು, ತಿಂಡಿಯನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕ್ಸ್ಕೊಂಡು ತರೋದ್ರ ಬದಲು ನೀವೇನೇ ಒಂದು ಸ್ಟೀಲ್ ಬಾಕ್ಸನ್ನು ತಗೊಂಡು ಹೋಗಿ. ಇದರಿಂದ 2 ಬೆನಿಫಿಟ್ ಇದೆ. ಒಂದು, ಬಿಸಿಯಾದಂತಹ ಪದಾರ್ಥವನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದು ಅವಾಯ್ಡ್ ಆಗುತ್ತೆ. ಎರಡನೇದಾಗಿ ಪ್ಲಾಸ್ಟಿಕ್ಕನ್ನು ನೀವು ಅವಾಯ್ಡ್ ಮಾಡಿದಾಗುತ್ತೆ. ಇದರಿಂದ ಪರಿಸರಕ್ಕೂ ಕೂಡ ಒಳ್ಳೆಯದು. ಡೈರಿ ಪ್ರಾಡಕ್ಟ್ಸ್, ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇದನ್ನು ಮಕ್ಕಳಿಗೆ ಒಂದು ಲಿಮಿಟಲ್ಲಿ ಕೊಡಿ. ಯಾಕೆ ಅಂದರೆ ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ಕ್ಯಾಲ್ಸಿಯಂ ತುಂಬ ಅಗತ್ಯವಾಗಿದೆ. ಹಾಗಾಗಿ ಅವರಿಗೆ ಈ ವಸ್ತುಗಳನ್ನು ಕೊಡಿ. ಆಮೇಲೆ ಅವರಿಗೆ ಡೈಜೆಸ್ಟ್ ಕೂಡ ಆಗುತ್ತೆ. ಯಾಕೆಂದರೆ ಅವರು ಆಟ ಆಡೋದ್ರಿಂದ ಎಷ್ಟೇ ಜಿಡ್ಡಿನ ಪದಾರ್ಥ ಆದ್ರೂ ಕೂಡ ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಅವ್ರಿಗೆ ಇರುತ್ತೆ. ಮಕ್ಕಳಿಗೆ ರಜಾ ಬಂತು ಅಂತಂದರೆ ತಾಯಂದಿರಿಗೆ ಅವರ ಹಸಿವನ್ನು ನೀಗಿಸೋದೇ ಒಂದು ಟಾಸ್ಕ್. ಇನ್ನೇನು ತಿಂಡಿಯನ್ನು ತಿಂದು ಬರೋಷ್ಟು ಹೊತ್ತಿಗೆ ಅವರಿಗೆ ಹಸಿವಾಗ್ಬಿಟ್ಟಿರುತ್ತೆ. ಹಾಗಾಗಿ ಅಂತಹ ಸಮಯದಲ್ಲಿ ಯಾವಾಗಲೂ ಕುರುಕುಲು ತಿಂಡಿಯನ್ನು ಕೊಡೋದ್ರ ಬದಲು ಮಕ್ಕಳಿಗೆ ಹುರಿದಂತಹ ಕಡಲೆ ಬೀಜ ಇರಬಹುದು, ಕಡಲೆ ಇರಬಹುದು, ಹುರಿಗಡಲೆ ಇರಬಹುದು, ಇದನ್ನು ಕೊಡಿ. ಇದರಿಂದ ಮಕ್ಕಳ ಹಸಿವು ಮಾಯ ಆಗುತ್ತೆ. ನಮಗೂ ಕೂಡ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಫೀಲ್ ಕೂಡ ಇರುತ್ತೆ. ಈಗಿನ ಮಕ್ಕಳಿಗೆ ವೈಟ್ ರೈಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅವರಿಗೆ ನೋಡೋಕೆ ಕೂಡ ಅದು ಚೆನ್ನಾಗಿರುತ್ತೆ ಅನ್ನೋ ಪರಿಕಲ್ಪನೆ ಮಾತ್ರ ಇರುತ್ತೆ. ವೈಟ್ ರೈಸಲ್ಲಿ ನಾರಿನ ಅಂಶ, ಮಿನರಲ್ಸು, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಐರನ್ನು ಇವೆಲ್ಲವೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಪಾಲಿಶ್ ಜಾಸ್ತಿ ಇರದೇ ಇರುವಂತಹ ರೈಸನ್ನು ಬಳಸಿ. ಮಕ್ಕಳು ಅಂದಮೇಲೆ ಕುರುಕುಲು ತಿಂಡಿಯನ್ನು ಇಷ್ಟಪಟ್ಟೇ ಪಡ್ತಾರೆ. ಆದರೆ ಹೊರಗಿಂದ ತಂದವ್ರಿಗೆ ಕೊಡೋದು ಬಹಳನೇ ಈಗಿನ ಕಾಲದಲ್ಲಂತೂ ಕಷ್ಟ. ಯಾವ ಎಣ್ಣೆಯನ್ನು ಯೂಸ್ ಮಾಡಿರ್ತಾರೆ, ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ. ಹಾಗಾಗಿ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿರುವಂತಹ ಜನರ ಸಹಾಯವನ್ನು ತಗೊಂಡು ಚಕ್ಲಿ ಇರಬಹುದು, ನಿಪ್ಪಟ್ಟಿರಬಹುದು, ಕೋಡ್ಬಳೆ ಇರಬಹುದು, ಈ ಥರದ ತಿಂಡಿಗಳನ್ನು ತಯಾರಿಸ್ಕೊಳ್ಳಿ. ರುಚಿಯಾಗಿ ಮಕ್ಕಳಿಗೆ ತಯಾರಿಸಿಕೊಡಿ. ಉತ್ತಮವಾದಂತಹ ಆಹಾರ ಶೈಲಿಯನ್ನು ರೂಢಿಸಿ ನಿಮ್ಮ ಮಕ್ಕಳ ಆರೋಗ್ಯವನ್ನು ಉತ್ತಮವಾಗಿರಿಸಿ.